ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿಯ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ತಾಲೂಕು ಬೋವಿ ಸಂಘದ ಅಧ್ಯಕ್ಷ BT ವೆಂಕಟೇಶ್ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ದಿನಾಂಕ 24/1/2026 ಶನಿವಾರ ಬೆಳಗ್ಗೆ 10 ಗಂಟೆಗೆ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರರ 854ನೇ ಜಯಂತ್ಯೋತ್ಸವವನ್ನು ಮಾಗಡಿ ಪಟ್ಟಣದ ಡೂಮ್ಲೈಟ್ ವೃತ್ತದ ಶಿವಕುಮಾರ ಸ್ವಾಮೀಜಿ ಆಡಿಟೋರಿಯಂನಲ್ಲಿ ಆಯೋಜಿಸಲಾಗಿದೆ. ಆದ್ದರಿಂದ ತಾಲೂಕಿನ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮಾಧ್ಯಮದ ಮುಖೇನ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾನೈಟ್ ಶಂಕರ್, ಚಿಕ್ಕಣ್ಣ, ಗುಣಶೇಖರ್, ರಾಜಣ್ಣ, ಶ್ರೀನಿವಾಸ್, ಕನ್ನಡಕುಮಾರ್, RTO ಗಂಗಣ್ಣ, ವೆಂಕಟೇಶ್ ಮೂರ್ತಿ, ಶಿವರಾಮಯ್ಯ, ಗಂಗಾಧರ್, ಮಂಜು ಹಾಗೂ ನವೀನ್ ರವರುಗಳು ಭಾಗವಹಿಸಿದ್ದರು. 854ನೇ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಯವರ ಜಯಂತ್ಯೋತ್ಸವವನ್ನು ಮಾಗಡಿಯಲ್ಲಿ ದಿನಾಂಕ 24/1/2026 ಶನಿವಾರ ನಮ್ಮ ಕುಲಗುರುಗಳಾದಂತಹ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಗಳವರ ನೇತೃತ್ವದಲ್ಲಿ ಹಾಗೂ ಶ್ರೀ ಶಿವರಾಜ್ ತಂಗಡಗಿಯವರು ಸಚಿವರು ಮತ್ತು ರಾಮಲಿಂಗಾರೆಡ್ಡಿರವರು ಸಚಿವರು ಮತ್ತು ಇನ್ನೂ ಅನೇಕ ನಮ್ಮ ಜನಾಂಗದ ಮಾಜಿ ಹಾಲಿ ಶಾಸಕರುಗಳನ್ನು ಒಳಗೊಂಡು ಬಹುಮುಖ್ಯವಾಗಿ ನಮ್ಮ ಮಾಗಡಿಯ ಜನಪ್ರಿಯ ಶಾಸಕರಾದಂತಹ SC ಬಾಲಣ್ಣನವರ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಮಾನ್ಯ ಲೋಕಸಭಾ ಸದಸ್ಯರು ಆದಂಥ ಮಂಜುನಾಥ್ ಸರ್ ಅವರ ಒಂದು ಉಪಸ್ಥಿತಿಯಲ್ಲಿ ಹಾಗೂ ನಮ್ಮ ಮಾಗಡಿಯ ಕರ್ನಾಟಕ ಸರ್ಕಾರ ಯೋಜನಾ ಪಂಚ ಗ್ಯಾರಂಟಿ ಯೋಜನಾ ಪ್ರಾಧಿಕಾರದ ರಾಜ್ಯಾಧ್ಯಕ್ಷರಾದಂತಹ ನಮ್ಮ HM ರೇವಣ್ಣ ಸರ್ ಅವರ ನೇತೃತ್ವದಲ್ಲಿ ಈ ಒಂದು 854ನೇ ಶಿವಯೋಗಿ ಸಿದ್ದರಾಮೇಶ್ವರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ 854ನೇ ಉತ್ಸವವನ್ನು ಮಾಡ್ತಾಯಿದ್ದೀವಿ. ಮಾಗಡಿ ತಾಲೂಕಿನ ಕಲ್ಲೇಗೇಟಿಂದ ಕೆಂಪೇಗೌಡ ಸರ್ಕಲ್ ಹೋಗಿ ಸರ್ಕಲಿಂದ ಮಾರ್ಗವಾಗಿ ಡೂಮ್ಲೆಟ್ ಸರ್ಕಲ್ ಶಿವಕುಮಾರ ಸ್ವಾಮಿ ಆಡಿಟೋರಿಯಂನಲ್ಲಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಮಾಗಡಿ ತಾಲೂಕಿನ ಎಲ್ಲ ನನ್ನ ಕುಲ ಬಾಂಧವರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ನಮ್ಮ ಗುರುಗಳಾದಂಥ ಸ್ವಾಮೀಜಿಯವರು ಬರ್ತಾರೆ, ಎಲ್ಲ ಆಗಮಿಸಬೇಕು ಅಂತ ನಮ್ಮ ಮಾಗಡಿ ತಾಲೂಕಿನ ಜನ, ನಮ್ಮ ಜಿಲ್ಲೆ ಜನಕ್ಕೆ ನಾನು ಆಹ್ವಾನವನ್ನು ನೀಡ್ತಾ ಇದ್ದೀನಿ. ತಾಲೂಕಿನ ಜನ ಎಲ್ಲರೂ ಬಂದು ನಮಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಪಡಿಸಬೇಕು, ನಮ್ಮ ಕುಲ ಬಾಂಧವರು ಯಶಸ್ವಿಪಡಿಸಬೇಕು ಅಂತ ಹೇಳ್ತಾ, ಈ ಬೋವಿ ಜನಾಂಗದ ಕುಲದೈವ 12ನೇ ಶತಮಾನದ ಕರ್ನಾಟಕದ ಶರಣರ ಕ್ರಾಂತಿಯ ಮಹಾಪುರುಷ ಅಲ್ಲಮಪ್ರಭು ಮತ್ತು ಅಕ್ಕಮಹಾದೇವಿ ಬಸವಣ್ಣನವರ ಅನುಯಾಯಿ ಮತ್ತು ಸಮಕಾಲೀನ ಆಗಿದ್ದಂಥ ಸಿದ್ದರಾಮೇಶ್ವರರು, ಆ ಸಿದ್ದರಾಮೇಶ್ವರರ ಗ್ರಾಮ ಇವತ್ತು ಮಹಾರಾಷ್ಟ್ರಕ್ಕೆ ಸೇರಿಕೊಂಡಿದೆ. ಅವರ ವಚನಗಳು, ಅವರ ಚರಿತ್ರೆ, ಶರಣರ ಚರಿತ್ರೆಯಲ್ಲಿ ಸುವರ್ಣಾಕ್ಷರದಲ್ಲಿ ಬರೆಯಲ್ಪಟ್ಟಿದೆ. ಅಂಥವರು ನಮ್ಮ ಕುಲಗುರುಗಳು, ನಮ್ಮ ಕುಲದ ಒಂದು ಆರಾಧ್ಯ ದೈವ ಅಂತೇಳಿ ಇತಿಹಾಸ ಪುರುಷರನ್ನು ಸ್ಮರಿಸ್ತಕ್ಕಂಥ ಅವರ 854ನೇ ಜನ್ಮೋತ್ಸವವನ್ನು ಜಯಂತಿಯನ್ನು ಆಚರಿಸ್ತಕ್ಕಂಥ ನೆಪದಲ್ಲಿ ಸರ್ಕಾರದ ಆಯ್ದ ಪ್ರತಿನಿಧಿಗಳು, ಸರ್ಕಾರದ ವಿವಿಧ ಇಲಾಖೆಗಳು ಸಾಥ್ ಕೊಟ್ಟು ನಮ್ಮನ್ನೆಲ್ಲ ಒಗ್ಗೂಡಿಸಿ ಭಾಳ ಚೆನ್ನಾಗಿ ಮಾಗಡಿಯಂಥ ಒಂದು ಐತಿಹಾಸಿಕ ನಗರದಲ್ಲಿ ಈ ಬೋವಿ ಜನಾಂಗದ ಒಂದು ಸಿದ್ದರಾಮೇಶ್ವರ ಜಯಂತಿ ನಡೀತಾ ಇದೆ. ನಾಳೆ ಶನಿವಾರ 24ನೇ ತಾರೀಕು ಜನವರಿ 24 ಶನಿವಾರ ನಮ್ಮ ನಡೆದಾಡುವ ದೇವರು ಶಿವಕುಮಾರ ಸ್ವಾಮಿಗಳ ಹೆಸರಿಟ್ಟಿರ್ತಕ್ಕಂಥ ಸಮುದಾಯ ಭವನದಲ್ಲಿ ಆ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇಡೀ ತಾಲೂಕಿನ ಜನತೆ ಭಿನ್ನ ಭೇದಗಳನ್ನು ಮರೆತು ದಯವಿಟ್ಟು ಕೀಳು ಮೇಲುಗಳನ್ನು ಮರೆತು ಐತಿಹಾಸಿಕವಾದಂಥ ನಮ್ಮ ಜನಾಂಗದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಬೇಕು ಅಂತೇಳಿ ವಿನಮ್ರವಾಗಿ ಪ್ರಾರ್ಥನೆ. ನಮಸ್ಕಾರ. ಈ ಪತ್ರಿಕಾಗೋಷ್ಠಿಯ ಬಹುಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ನಾಳೆ ನಡೆಯಲಿರುವಂತಹ ಅಂದರೆ 24/1/2026
ಮಾಗಡಿಯಲ್ಲಿ ನಡೆಯಲಿರುವಂತಹ ನಮ್ಮ ಮೂಲ ಗುರುವಾದಂತಹ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಮಾಗಡಿ ತಾಲೂಕಿನ ಸಮಾಜದ ಎಲ್ಲ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಯಶಸ್ವಿ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಬಹುಶಃ ಇದು 12ನೇ ಶತಮಾನದ ಪವಾಡ ಪುರುಷರು, ಕಾಯಕಯೋಗಿ, ಕರ್ಮಯೋಗಿ, ಶಿವಯೋಗಿಯಾಗಿ ಇವತ್ತು ಜಗತ್ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಗುರು ಸಿದ್ದರಾಮೇಶ್ವರರ ಒಂದು ಜಯಂತ್ಯೋತ್ಸವ ಮಾಗಡಿಯಲ್ಲಿ ನೆರವೇರಿಸಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕುಲಗುರುಗಳಾದಂತಹ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರೆ ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಯವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಸಿ ಬಾಲಕೃಷ್ಣ ಅವರ ಒಂದು ಅಧ್ಯಕ್ಷತೆಯಲ್ಲಿ, ಇನ್ನು ನಮ್ಮ ಸಮಾಜದ ಖ್ಯಾತ ಸಚಿವರಾದಂತಹ ಸನ್ಮಾನ್ಯ ಶ್ರೀಯುತ ಶಿವರಾಜ್ ತಂಗಡಗಿಯವರ ಒಂದು ಉದ್ಘಾಟನೆಯಲ್ಲಿ ಈ ಒಂದು ಕಾರ್ಯಕ್ರಮ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಬೇಕನ್ನೋ ಒಂದು ಹಂಬಲದಿಂದ ನಮ್ಮ ಮಾಗಡಿ ತಾಲೂಕು ಬೋವಿ ಸಮಾಜ ಪಣ ತೊಟ್ಟು ಈ ಕಾರ್ಯಕ್ರಮವನ್ನು ನಡೆಸಬೇಕನ್ನೋ ಒಂದು ಎಲ್ಲ ರೂಪುರೇಷೆಗಳನ್ನು ತಯಾರು ಮಾಡ್ಕೊಂಡಿದೆ. ಹಾಗಾಗಿ ಏನು ನಮ್ಮ ಮೂಲ ಪುರುಷ ಸಿದ್ದರಾಮೇಶ್ವರ ಜಯಂತ್ಯೋತ್ಸವಕ್ಕೆ ನಮ್ಮ ಮಾಗಡಿ ತಾಲೂಕಿನ ಎಷ್ಟು ಹಳ್ಳಿಗಳಿದೆ, ನಮ್ಮ ಸಮಾಜ ಎಲ್ಲೆಲ್ಲಿದೆ, ಅದನ್ನು ಹೊರತುಪಡಿಸಿ ಬೆಂಗಳೂರು ದಕ್ಷಿಣ ಜಿಲ್ಲೆ ನಮ್ಮ ಬೋವಿ ಸಮಾಜ ಇದೆ. ಇವರೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಕುಲ ದೇವರುಗಳನ್ನು ನೆನೆಸ್ಕೊಳ್ಳೋಕ್ಕೋಸ್ಕರ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ಸಕ್ಸಸ್ಸನ್ನು ಮಾಡಬೇಕು ಅನ್ನೋ ಒಂದು ವಿಚಾರಕ್ಕೋಸ್ಕರ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಹಾಗಾಗಿ ಎಲ್ಲ ಬಂಧುಗಳು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಇಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. 2013ರಿಂದ ಇಲ್ಲೇ ಸಾಂಕೇತಿಕವಾಗಿ ತಾಲೂಕು ಆಫೀಸಲ್ಲಿ ಮಾಡ್ತಾಯಿದ್ದೋ. ಮೊನ್ನೆ ಪೂರ್ವಭಾವಿ ಸಭೆ ಸೇರಿದಾಗ ನಾವೆಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡಿದಾಗ ಎಲ್ಲರೂ ವಿಜೃಂಭಣೆಯಿಂದ ಮಾಡೋಣ, ನಮ್ಮ ಜನಾಂಗ ಎಲ್ಲ ಒಗ್ಗಟ್ಟಾಗಿ ಜೊತೆಗೆ ಹೋಗೋಣ ಅಂತ ಹೇಳಿದಾಗ ಆಯಿತು ಅಂತ ಒಪ್ಕೊಂಡು ನಾವೆಲ್ಲ ಒಂದು ಕಾರ್ಯಕ್ರಮವನ್ನು ರೂಪುರೇಖೆಯನ್ನು ತುಂಬಿಕೊಂಡು ನಮ್ಮ ಜನಾಂಗ ಎಲ್ಲ ಸೇರಿ ಎಲ್ಲ ಒಗ್ಗಟ್ಟಾಗಿ ಮಾಡಬೇಕು ಅಂತ ಹೇಳ್ತಾ ಎಲ್ಲ ಸಲಿಗೆಯನ್ನು ತಗೊಂಡು ಅದೇ ರೀತಿ ಎಲ್ಲರೂ ಪ್ರೋತ್ಸಾಹವನ್ನು ಕೊಟ್ಟವ್ರೆ. ಹಾಗಾಗಿ ಕಳ್ಳೆಗೇಟಿಂದ ಬೆಳ್ಳಿ ವಾನದ ಮೇಲೆ ಬೆಳ್ಳಿ ರಥದ ಮೇಲೆ ಸ್ವಾಮೀಜಿಯವರು ಮತ್ತು ಈ ಭಾವಚಿತ್ರವನ್ನು ಅಳವಡಿಸಿ ಅಲ್ಲಿಂದ ಡುಮ್ಡೆಡ್ ಸರ್ಕಲ್ ಇದು ಕೆಂಪೇಗೌಡ ಸರ್ಕಲ್ಗೆ ಹೋಗಿ ಕೆಂಪೇಗೌಡ ಸರ್ಕಲಿಂದ ಡುಮ್ಡೆಡ್ ಸರ್ಕಲ್ಗೆ ಬಂದು ಆಡಿಟೋರಿಯಮಲ್ಲಿ ಮಾಡಬೇಕು ಅಂತ ನಾವೆಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂಡಂತೆ ಮಾಡಿದ್ದೀವಿ. ಹಾಗಾಗಿ ಶಿವರಾಜ್ ತಂಗಡಗಿ ಸಾಹೇಬರು ಅದು ಉದ್ಘಾಟನಾ ಸಮಾರಂಭದಲ್ಲಿ ಅವರೇ ಬಾಲಣ್ಣವರ ಅಧ್ಯಕ್ಷತೆಯಲ್ಲಿ ಅದನ್ನು ಎಲ್ಲ ಅವರ ನೇತೃತ್ವದಲ್ಲಿ ಇವತ್ತು ಸರ್ಕಾರದ ಒಂದು ಎಲ್ಲ ಸರ್ಕಾರದ ನೌಕರ ಜೊತೆಯೊಳಗೆ ಕೂಡಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಅದಕ್ಕೆ ತಾಲೂಕಿನ ಜನರ ನಮ್ಮ ಎಲ್ಲ ಸಮಾಜದವರು ಬಂದು ಯಶಸ್ವಿ ಪಡಿಸಬೇಕು ಅಂತ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು, ಏನು ನಾಳೆ ಸ್ವಾಮೀಜಿ 10 ಗಂಟೆಗೆ ಕರೆಕ್ಟಾಗಿ ಕಲ್ಲೇಗೇಟ್ಗೆ ಏನು ನಾಳೆ ಬೆಳ್ಳಿ ರಥೋತ್ಸವದ ಮುಖೇನ ಏನು ನಮ್ಮ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಭಾವಚಿತ್ರದೊಂದಿಗೆ ಈ ಸೆಟ್ರು ಬೀದಿ ಮಾರ್ಗವಾಗಿ ಕೆಂಪೇಗೌಡ ಸರ್ಕಲ್ ಬಂದು ಅಲ್ಲಿಂದ ನಮ್ಮ ಡೂಮ್ಡೆಡ್ ಸರ್ಕಲ್ಗೆ ನಮ್ಮ ಶಿವಕುಮಾರ ಸ್ವಾಮೀಜಿಯವರ ಆಡಿಟೋರಿಯಂಗೆ ಬರೋದು ಅಂತ ಎಲ್ಲ ತೀರ್ಮಾನ ಆಗಿದೆ. ಕಲಾ ತಂಡಗಳೊಂದಿಗೆ ಈಗಾಗಲೇ ಸುಮಾರು ಹೆಸರಾಂತ ಕಲಾ ತಂಡಗಳು ಬೇರೆ ಬೇರೆ ಮೂಲೆಗಳಿಂದ ಬರ್ತಾ ಇದ್ದಾವೆ. ಅದ್ರ ಮುಖೇನ ಇವತ್ತು ನಾಳೆ ಇಲ್ಲಿಗೆ ಸ್ವಾಮೀಜಿಯವ್ರನ್ನ ಬರ್ಮಾಡ್ಕೊತಾ ಇದ್ದೀವಿ. ಮುಖ್ಯವಾಗಿ ಎಲ್ಲ ಗ್ರಾಮಗಳಿಗೂ ನಮ್ಮ ಸಮಾಜದ ಎಲ್ಲ ಮಾಗಡಿ ತಾಲೂಕು ಇರತಕ್ಕಂಥ ಎಲ್ಲ ನಮ್ಮ ಸಮಾಜದ ಗ್ರಾಮಗಳಿಗೆ ಬಸ್ ವ್ಯವಸ್ಥೆ ಸಹ ಮಾಡಲಾಗಿದೆ. ನಮ್ಮ ಜನಾಂಗದ ಎಲ್ಲ ಗ್ರಾಮಗಳಿಂದಲೂ ಸಹ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಎಲ್ಲ ನಮ್ಮ ಸಮಾಜದ ಎಲ್ಲ ಹಿರಿಯರ ಮುಖ್ಯನ ಇವತ್ತು ಕೇಳ್ಕೊತಾ ಇದ್ದೀವಿ. ದಯಮಾಡಿ ಎಲ್ಲ ಈಗ ಕಾರ್ಯಕ್ರಮ ಮಾಡೋದು ಮುಖ್ಯ ಅಲ್ಲ, ಏನು ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಅಂತಂದರೆ ನಮ್ಮ ಎಲ್ಲ ಜನರು ಬರಬೇಕು. ಆಮೇಲೆ ವಿಶೇಷವಾಗಿ ನಮ್ಮ ಮಾಗಡಿ ಜನತೆಗೆ ಎಲ್ಲರಿಗೂ ಆಹ್ವಾನ ಕೊಡ್ತಾ ಇದ್ದೀವಿ. ನಾವು ಬರೀ ಬೋವಿ ಜನಾಂಗಕ್ಕೆ ಅಂತಲ್ಲ,
ನಮ್ಮ ಬೋವಿ ಜನಾಂಗ ಹಾಗೂ ಎಲ್ಲ ಸಮಾಜದವರು ನಮ್ಮ ಶಿವಯೋಗಿ ಸಿದ್ದರಾಮೇಶ್ವರವರ ಎಲ್ಲ ವಿಚಾರಧಾರೆಗಳ ತಿಳ್ಕೊಂಡಿರೋಂಥವ್ರೆ. ಹಂಗಾಗಿ ಅವರ ಕಾರ್ಯಕ್ರಮ ಜಯಂತ್ಯೋತ್ಸವನ ಅದ್ದೂರಿಯಾಗಿ ಮಾಡಬೇಕು ಅಂತಂದರೆ ಎಲ್ಲರೂ ಸಹಕಾರ ಕೊಡಬೇಕಾಗ್ತದೆ. ಹಂಗಾಗಿ ಎಲ್ಲರೂ ಸಹಕಾರದೊಂದಿಗೆ ನಾಳೆ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಂದರೆ ಎಲ್ಲರ ಸಹಕಾರ ಅತಿ ಮುಖ್ಯ. ಹಾಗಾಗಿ ನಾಳೆ ಎಲ್ಲ ಸಮಾಜದವ್ರನ್ನ ನಾವು ನಿಮ್ಮ ಮುಖೇನ ನಾವು ಬರ್ಮಾಡ್ಕೊತಾ ಇದ್ದೀವಿ. ನಮಸ್ಕಾರ. ಹಳ್ಳಿಗೇಟ್ ಗಣೇಶ ದೇವಸ್ಥಾನದಿಂದ ಕಲಾ ತಂಡಗಳು ಮತ್ತು 101 ಕಳಸಗಳನ್ನು ಒಳಗೂಡಿ ನಮ್ಮ ಸಮುದಾಯದ ಯುವ ಮತ್ತು ಮುಖಂಡರುಗಳು ಎಲ್ಲರಿಗೂ ಸಮವಸ್ತ್ರ ಅಂತ ಮಾಡಿದ್ದೀವಿ. ಪಂಚೆ ಮತ್ತು ಶಲ್ಯ ಸಮವಸ್ತ್ರವನ್ನು ಮಾಡಿದ್ದೀವಿ. ಅದಕ್ಕೆ ಬ್ಯಾಡ್ಜನ್ನು ಕೊಡೋ ಕೆಲಸವನ್ನು ಮಾಡಿದ್ದೀವಿ. ಕಲಾ ತಂಡಗಳನ್ನು ಒಳಗೂಡಿ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಿಂದ ನಮ್ಮ ಧರ್ಮಸ್ಥಳ ಹಾಸ್ಪಿಟಲಿಂದ ಕೆಂಪೇಗೌಡ ಸರ್ಕಲಿಂದ ಮಾರ್ಕೆಟ್ ರೋಡಲ್ಲಿ ಡೂಮ್ ಲೈಟ್ ಸರ್ಕಲ್ನಿಂದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಸಭಾಂಗಣ ಅಲ್ಲಿ ಕಾರ್ಯಕ್ರಮದ ವ್ಯವಸ್ಥೆ ಇರ್ತದೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.